ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸೋಕೆ ಕಚೇರಿಗೆ ಹೋಗಿ ಬಂದು ಸಾಕಾಯ್ತಾ? ಸಮಯವೂ ಹಣವೂ ವ್ಯರ್ಥ ಆಗ್ತಿದೆಯಾ? ಚಿಂತೆ ಬೇಡ. ನಿಮ್ಮ ಮೊಬೈಲ್ನಲ್ಲೇ ಮನೆಯಿಂದಲೇ ಪಡೆಯೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ ಅಥವಾ ರೇಷನ್ ಕಾರ್ಡ್ ಕೆಲಸಕ್ಕೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿದೆಯೇ? ಹಲವು ಬಾರಿ ನಾವು ಒಂದು ಸರ್ಟಿಫಿಕೇಟ್ಗಾಗಿ ನಾಡ ಕಚೇರಿ ಅಥವಾ ಸೈಬರ್ ಸೆಂಟರ್ಗಳ ಮುಂದೆ ಗಂಟೆಗಟ್ಟಲೆ ಕಾಯುತ್ತೇವೆ. ಆದರೆ ಕರ್ನಾಟಕ ಸರ್ಕಾರ ಈಗ ಈ ಪ್ರಕ್ರಿಯೆಯನ್ನು ಅತ್ಯಂತ ಸರಳಗೊಳಿಸಿದೆ. ನೀವು ನಿಮ್ಮ ಮನೆಯಲ್ಲಿ ಕುಳಿತು ಮೊಬೈಲ್ ಮೂಲಕವೇ ಅಧಿಕೃತ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಅದು ಹೇಗೆ? ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ? ನಾವು ಹಂತ ಹಂತವಾಗಿ ನೋಡೋಣ. ನಾಡ ಕಚೇರಿ ವೆಬ್ಸೈಟ್ಗೆ ಭೇಟಿ ನೀಡಿ. ಮೊದಲು ನಾಡ ಕಚೇರಿಯ ಅಧಿಕೃತ ಪೋರ್ಟಲ್ಗೆ ಹೋಗಿ ಅಪ್ಲೈ ಆನ್ಲೈನ್ ಆಯ್ಕೆ ಮಾಡಿ. OTP ಲಾಗಿನ್. ನಿಮ್ಮ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ನೀಡಿ ಬರುವ OTP ನಮೂದಿಸಿ ಲಾಗಿನ್ ಆಗಿ. ಅರ್ಜಿ ಆಯ್ಕೆ. ನ್ಯೂ ರಿಕ್ವೆಸ್ಟ್ ವಿಭಾಗದಲ್ಲಿ ನಿಮಗೆ ಬೇಕಾದ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಭರ್ತಿ. ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ಆಧಾರ್ ಸಂಖ್ಯೆಯನ್ನು ನಿಖರವಾಗಿ ನಮೂದಿಸಿ. ಭಾಷೆಯನ್ನು ಕನ್ನಡ ಅಥವಾ ಇಂಗ್ಲಿಷ್ ಆಯ್ಕೆ ಮಾಡಿಕೊಳ್ಳಿ. ಶುಲ್ಕ ಪಾವತಿ. ಕೇವಲ 40 ರೂಪಾಯಿ ಶುಲ್ಕವನ್ನು UPI ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪಾವತಿಸಿ. ಡೌನ್ಲೋಡ್. ಪ್ರಕ್ರಿಯೆ ಮುಗಿದ ತಕ್ಷಣ ಡೌನ್ಲೋಡ್ ಬಟನ್ ಒತ್ತಿ ನಿಮ್ಮ ಪ್ರಮಾಣ ಪತ್ರವನ್ನು ಮೊಬೈಲ್ನಲ್ಲೇ ಉಳಿಸಿಕೊಳ್ಳಿ. ಸ್ನೇಹಿತರೆ, ಈಗ ಅಗತ್ಯವಿರುವ ವಿವರಗಳು ಮತ್ತು ಶುಲ್ಕದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಗತ್ಯ ದಾಖಲೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್. ಅರ್ಜಿ ಶುಲ್ಕ ನಾನು ಮೊದಲೇ ಹೇಳಿರುವ ಹಾಗೆ 40 ರೂಪಾಯಿ ಮಾತ್ರ. ಸಮಯ 5 ರಿಂದ 10 ನಿಮಿಷ. ಮಾನ್ಯತೆ ಎಲ್ಲೆಡೆ ಮಾನ್ಯ, ಅಂದರೆ ಡಿಜಿಟಲ್ ಸೈನ್. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಮತ್ತು ವಿಳಾಸವನ್ನು ನಮೂದಿಸುವುದನ್ನು ಮರೆಯಬೇಡಿ. ಇಲ್ಲದಿದ್ದರೆ ಅರ್ಜಿ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ನಿಮಗೆ ಒಂದು ಸಲಹೆ ಕೂಡ. ಅನೇಕ ಬಾರಿ ಸರ್ವರ್ ಸಮಸ್ಯೆಯಿಂದ ಬೆಳಿಗ್ಗೆ ಸಮಯದಲ್ಲಿ ವೆಬ್ಸೈಟ್ ನಿಧಾನವಾಗಿರುತ್ತದೆ. ಸಾಧ್ಯವಾದರೆ ರಾತ್ರಿ 9 ಗಂಟೆಯ ನಂತರ ಅಥವಾ ಮುಂಜಾನೆ 7 ಗಂಟೆಯ ಒಳಗೆ ಅರ್ಜಿ ಸಲ್ಲಿಸಿ. ಆಗ ಕೆಲಸ ಬೇಗ ಮುಗಿಯುತ್ತದೆ. ನಿಮ್ಮ ಆಧಾರ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ಎಲ್ಲರ ತಲೆಯಲ್ಲೂ ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳು ಇದ್ದೇ ಇರುತ್ತದೆ. ಏನದು? ಆನ್ಲೈನ್ನಲ್ಲಿ ಪಡೆದ ಪ್ರಮಾಣ ಪತ್ರ ಎಲ್ಲದಕ್ಕೂ ನಡೆಯುತ್ತದೆಯೇ? ಹೌದು ಸ್ನೇಹಿತರೆ, ಇದು ಡಿಜಿಟಲ್ ಸಹಿ ಹೊಂದಿರುವ ಅಧಿಕೃತ ದಾಖಲೆಯಾಗಿದ್ದು ಶಾಲೆ, ಕಾಲೇಜು ಮತ್ತು ಸರ್ಕಾರಿ ಸವಲತ್ತುಗಳಿಗೆ ಸಂಪೂರ್ಣವಾಗಿ ಮಾನ್ಯವಾಗಿದೆ. ಮತ್ತೊಂದು ಪ್ರಶ್ನೆ ಏನೆಂದರೆ, ಅರ್ಜಿ ಸಲ್ಲಿಸಿದ ಎಷ್ಟು ದಿನಕ್ಕೆ ಸರ್ಟಿಫಿಕೇಟ್ ಸಿಗುತ್ತದೆ? ಸ್ನೇಹಿತರೆ, ನಿಮ್ಮ ಹಳೆಯ ದಾಖಲೆಗಳು ಸರಿಯಾಗಿದ್ದರೆ ಹಲವು ಸಂದರ್ಭಗಳಲ್ಲಿ ತಕ್ಷಣವೇ ಅಥವಾ ಗರಿಷ್ಠ 7 ದಿನಗಳೊಳಗೆ ಡೌನ್ಲೋಡ್ಗೆ ಲಭ್ಯವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.